ಒಂದು ಶಾಂತವಾದ ಸಣ್ಣ ಪಟ್ಟಣದಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನು ಕತೆಗಳನ್ನು ಬರೆಯುವುದು, ಚಿತ್ರಗಳನ್ನು ಬಿಡಿಸುವುದು ಇಷ್ಟಪಡುವವನಾಗಿದ್ದ. ಒಂದು ದಿನ ಶಾಲೆಯ ಚೀಲವನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಅವನಿಗೆ ಹಳೆಯ ಪೆನ್ಸಿಲ್ ಸಿಕ್ಕಿತು. ಅದರ ತುದಿ ಬೆಳ್ಳಿಯಂತೆ ಮಿನುಗುತ್ತಿತ್ತು. ಆ ಪೆನ್ಸಿಲ್ ಏಕಾಏಕಿ ಮಾತಾಡಲು ಶುರು ಮಾಡಿತು. ನಮಸ್ಕಾರ ಅರ್ಜುನ, ನಾನು ಮಾತನಾಡುವ ಪೆನ್ಸಿಲ್. ನೀನು ಏನು ಬರೆಯುತ್ತೀಯೋ ಅದನ್ನು ನಾನು ಜೀವಂತ ಮಾಡಬಹುದು. ಅರ್ಜುನ ಆಶ್ಚರ್ಯದಿಂದ ಬರೆದ ಒಂದು ದೊಡ್ಡ ಚಾಕೊಲೇಟ್ ಕೇಕ್. ತಕ್ಷಣವೇ ರುಚಿಯಾದ ಕೇಕ್ ಅವನ ಮುಂದೆ ಕಾಣಿಸಿಕೊಂಡಿತು. ಮುಂದಿನ ದಿನ ಪೆನ್ಸಿಲ್ ನಿಧಾನವಾಗಿ ಹೇಳಿತು, ಅರ್ಜುನ, ನನ್ನನ್ನು ಒಳ್ಳೆಯ ಕೆಲಸಗಳಿಗೆ ಮಾತ್ರ ಬಳಸಬೇಕು. ಕೆಲವು ದಿನಗಳ ನಂತರ ಅರ್ಜುನ ಶಾಲಾ ಪುಸ್ತಕಾಲಯದಲ್ಲಿ ಒಂದು ಹಳೆಯ ಪುಸ್ತಕ ಕಂಡುಹಿಡಿದ. ಅದನ್ನು ತೆರೆಯುತ್ತಿದ್ದಂತೆ ಪುಸ್ತಕ ಮಿನುಗಿತು. ನಾನು ಮಾಂತ್ರಿಕ ಪುಸ್ತಕ. ಜಗತ್ತಿನ ಎಲ್ಲಾ ಜ್ಞಾನವೂ ನನ್ನೊಳಗೆ ಇದೆ. ನೀನು ನನ್ನನ್ನು ಓದಿದರೆ ನಿನ್ನ ಪ್ರತಿಭೆಯನ್ನು ಸರಿಯಾಗಿ ಬಳಸುವುದು ಕಲಿಸುತ್ತೇನೆ ಅಂದಿತು. ಆದರೆ ಅರ್ಜುನ ಅದನ್ನು ಲೆಕ್ಕಿಸಲೇ ಇಲ್ಲ. ಅವನು ಪ್ರತಿದಿನ ಪೆನ್ಸಿಲ್ನಿಂದ ಸಿಹಿ ತಿಂಡಿಗಳು, ಆಟಿಕೆಗಳು, ಆಟಗಳನ್ನು ಮಾತ್ರ ಮಾಡಿಸುತ್ತಿದ್ದ. ಸ್ವಲ್ಪ ದಿನಗಳಲ್ಲಿ ಅವನ ಸ್ನೇಹಿತರು ಅಸೂಯೆ ಪಡುವುದಕ್ಕೆ ಶುರು ಮಾಡಿದರು. ಅರ್ಜುನನಿಗೂ ಸಂತೋಷ ಇಲ್ಲವಾಗಿತ್ತು. ಒಂದು ಸಂಜೆ ಮಾಂತ್ರಿಕ ಪುಸ್ತಕ ಮೃದುವಾಗಿ ಹೇಳಿತು, ಅರ್ಜುನ, ನಿಜವಾದ ಸಂತೋಷ ಮಾಂತ್ರಿಕದಿಂದ ಬರುವುದಿಲ್ಲ. ಅದು ಹಂಚಿಕೊಳ್ಳುವಲ್ಲಿ, ಕಲಿಯುವಲ್ಲಿ, ಶ್ರಮಿಸುವಲ್ಲಿಯೇ ಬರುತ್ತದೆ. ನಿನ್ನ ಪೆನ್ಸಿಲ್ ಅನ್ನು ನಿನಗಾಗಿ ಮಾತ್ರವಲ್ಲ, ಇತರರಿಗೆ ಸಹಾಯ ಮಾಡಲು ಉಪಯೋಗಿಸು. ಅರ್ಜುನ್ ಯೋಚಿಸಿ ಮರುದಿನ ಮಾತನಾಡುವ ಪೆನ್ಸಿಲ್ನಿಂದ ಒಳ್ಳೆಯದನ್ನು ಚಿತ್ರಿಸಿದನು. ಪುಸ್ತಕಗಳಿಲ್ಲದ ಮಕ್ಕಳಿಗೆ ಪುಸ್ತಕಗಳು, ಹಸಿದವರಿಗೆ ಆಹಾರ, ಆಟಿಕೆಗಳಿಲ್ಲದ ಮಕ್ಕಳಿಗೆ ಆಟಿಕೆಗಳು. ಅದಾಗ ಮಾಂತ್ರಿಕ ಪುಸ್ತಕ ಬೆಳಗುತ್ತಾ ಹೇಳಿತು, ಈಗ ನೀನು ನಿಜವಾದ ಮಾಂತ್ರಿಕವನ್ನು ಕಲಿತಿದ್ದೀಯಾ, ಕರುಣೆ ಮತ್ತು ಹಂಚಿಕೊಳ್ಳುವುದು. ಆ ದಿನದಿಂದ ಅರ್ಜುನ ತನ್ನ ಪ್ರತಿಭೆಯನ್ನು ಒಳ್ಳೆಯದಕ್ಕಾಗಿ ಮಾತ್ರ ಉಪಯೋಗಿಸುತ್ತಿದ್ದ. ಮಾತನಾಡುವ ಪೆನ್ಸಿಲ್ ಮತ್ತು ಮಾಂತ್ರಿಕ ಪುಸ್ತಕ ಅವನ ಜೀವನದ ಸ್ನೇಹಿತರಾದರು.